ಹಾಯ್ ಆಲ್, ಇದು ಫ್ರೈಡೆ ಮಾರ್ನಿಂಗ್ ಮಿನಿಲಾಗು. ಗಂಡ ಹೆಂಡತಿ ಇಬ್ಬರು ದುಡಿತಾರೋ ಜೀವನದಲ್ಲಿ. ಗಂಡ ನಾನು ದುಡಿತಾ ಇದ್ದೀನಿ ನಾನು ಮೇಲೂ, ಹೆಂಡತಿ ನಾನು ದುಡಿತಾ ಇದ್ದೀನಿ ನಾನು ಮೇಲೂ ಅನ್ನೋ ಒಂದಷ್ಟು ಸಂಸಾರದಲ್ಲಿ ಇವತ್ತಿನ ಜನ್ರೇಷನಲ್ಲಿ ಗಂಡ ಹೆಂಡ್ತಿನ ಅರ್ಥ ಮಾಡ್ಕೊಂಡು, ಹೆಂಡತಿ ಗಂಡನ ಅರ್ಥ ಮಾಡ್ಕೊಂಡು ಪ್ರೀತಿ ಮಾಡಿ ಜೀವನ ನಡೆಸೋರು ತುಂಬ ಜನ ಇದ್ದಾರೆ. ಸೊ ಅದೇ ಥರ ನಾವು ಕೂಡ ಜೀವನ ನಡೆಸ್ತಾ ಇದ್ದೀವಿ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಸಂಸಾರ ನಡಿಬೇಕು ಅಂದರೆ ಹೆಣ್ಣು ಯಾವ ರೀತಿ ನಿಭಾಯಿಸ್ತಾಳೆ ಅದೇ ರೀತಿ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ನಿಭಾಯಿಸ್ತಿದ್ದಾರೆ. ಸೊ ಅದನ್ನು ನೋಡಿ ನನಗೆ ತುಂಬಾ ದುಃಖ ಆಯಿತು. ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ಕೊಂಡಿದ್ದು. ನಾನು ಇವಾಗಿರೋ ಸಿಚುವೇಷನಲ್ಲಿ 10 ಕಿಲೋಮೀಟರ್ಸು ಕೂಡ ಡ್ರೈವಿಂಗ್ ಮಾಡೋ ಪರಿಸ್ಥಿತಿ ಇಲ್ಲ. ಬಟ್ ಥರ್ಸ್ಡೇ ಬ್ಯಾಡ್ ಟೈಮು ನಾನು ಒಂದು 40 ಕಿಲೋಮೀಟರ್ಸು ಓನ್ ಡ್ರೈವಿಂಗ್ ಮಾಡೋವಂಥ ಪರಿಸ್ಥಿತಿ ಬಂತು. ಆಫೀಸಿಂದ ಬರೋ ಅಷ್ಟರಲ್ಲಿ ನಾನಂತೂ ತುಂಬಾ ಸುಸ್ತಾಗ್ಬಿಟ್ಟಿದ್ದೆ. ನನ್ನಿಂದ ಅಂತೂ ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ನಾನಂತೂ ಸಂಜೆ ಆಫೀಸಿಂದ ಬರೋ ಅಷ್ಟರಲ್ಲಿ ತುಂಬಾ ಸುಸ್ತಾಗಿರ್ತೀನಿ. ಬಂದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗಲ್ಲ. ಡೈಲಿ ನನ್ನನ್ನಂತೂ ನೋಡಿದ್ರೆ ಇದ್ದಿದ್ದೇ ರಾಮಾಯಣ ಹೋಗು ಅನ್ಕೋಬೋದು. ಬಟ್ ಸತತವಾಗಿ 8 ತಿಂಗಳಿಂದನೂ ಕೂಡ ನನ್ನ ಹಸ್ಬೆಂಡು ನನ್ನನ್ನು ಒಂದೇ ರೀತಿ ಕೇರ್ ಮಾಡ್ತಾರೆ. ನಾನಂತೂ ತುಂಬ ಯೋಚನೆ ಮಾಡ್ತಿದ್ದೆ, ನಾನು ಕೂಡ ಈ ರೀತಿ ಮಾಡೋಕ್ಕಾಗಲ್ಲ.